ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಖಾರದ ಕಡುಬು. ನಾನು ಸಿಹಿ ಕಡುಬು ತೋರಿಸ್ದಾಗಿಂದ ರಮ್ಯಾ ಖಾರದ ಕಡುಬು ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ಖಾರದ ಕಡುಬು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಗ್ಲಾಸಷ್ಟು ಕಡಲೆಬೇಳೆನ ತೊಗೊಳ್ಳೋಣ. ಹಾಗೆ ಅದೇ ಗ್ಲಾಸ್ ಅಳತೆಯಲ್ಲಿ ಒಂದು 1/4 ಗ್ಲಾಸಷ್ಟು ತೊಗರಿಬೇಳೆನ ಕೂಡ ತೊಗೋಬೇಕು. ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಇದನ್ನು ಚೆನ್ನಾಗಿ ತೊಳೆದು ಒಂದು 2 to 3 hours ಅಷ್ಟು ನೆನೆಸಿಟ್ಕೋಬೇಕು. ಬೇಳೆ ನೆನೆಯೋ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಚಿಕ್ಕ ಮಿಕ್ಸರ್ ಜಾರ್ ತೊಗೊಂಡು ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ, ನಂತರ 1.5 ಇಂಚಷ್ಟು ಶುಂಠಿನ ತೊಗೋಬೇಕಾಗುತ್ತೆ. ಹಾಗೆ ಒಂದು 4 ರಿಂದ 5 ಲವಂಗ, 3 ಪೀಸಷ್ಟು ಚಕ್ಕೆ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧದಿಂದ 3/4 ಭಾಗ ಅಷ್ಟು ಅನಾನಸ್ ಹೂವನ್ನು ಹಾಕ್ಕೊಳ್ಳಿ, ಅದ್ರ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ. ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ, ಅಥವಾ ಪುಡಿ ಉಪ್ಪು ಕೂಡ ಬಳಸ್ಕೋಬೋದು. ಇದಿಷ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ ಇಷ್ಟ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೆನೆಸಿಟ್ಕೊಂಡಿರೋ ಅಂತಹ ಬೇಳೆನೂ ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಬೇಳೆ ಚೆನ್ನಾಗಿ ನೆಂದಿದೆ. ಸೊ ಇದಕ್ಕೆ ಒಂದು 2 ಸೌಟಷ್ಟು ಬೇಳೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಕಡಿಮೆ ಕ್ವಾಂಟಿಟಿಲಿತ್ತು ಅನ್ನೋ ಕಾರಣಕ್ಕೆ ಸರಿಯಾಗಿ ಪುಡಿ ಆಗಲ್ವಲ್ಲ, ಆದ್ದರಿಂದ ನಾವು ಬೇಳೆನ ಹಾಕ್ಕೋಬೇಕು. ಇದನ್ನು ಕೂಡ ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟು. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಳಿದಿರೋ ಅಂತಹ ಬೇಳೆನೂ ಕೂಡ ಪುಡಿ ಮಾಡ್ಕೊಳ್ಳೋಣ. ಅದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ಸ್ವಲ್ಪ ತರಿಯಾಗೇ ಇರಬೇಕು. ನಾವು ವಡೆಗೆಲ್ಲ ರುಬ್ಕೋತೀವಲ್ಲ, ಸೊ ಆ ಕನ್ಸಿಸ್ಟೆನ್ಸಿಲಿದ್ರೆ ಸಾಕಾಗುತ್ತೆ. ಇದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸಿಂಗ್ ಬೌಲ್ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಯಾಕಂದರೆ ಇದಕ್ಕೆ ಸೊಪ್ಪು ಮತ್ತು ಈರುಳ್ಳಿನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ 2 ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ಳಿ. ಈರುಳ್ಳಿ ದಪ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಹೊಂದ್ಕೊಳ್ಳೋದಿಲ್ಲ, ಆದ್ದರಿಂದ ಸಣ್ಣಗೆ ಹೆಚ್ಕೋಬೇಕು. ಕಟ್ ಮಾಡಿರೋ ಅಂಥ ಕರ್ಬೇವಿನ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಕೂಡ ಒಂದು 2 ಸ್ಪೂನಷ್ಟು ಕಟ್ ಮಾಡಿ ಸೇರಿಸ್ಕೊಳ್ಳಿ. ಅರ್ಧ ಬೌಲಷ್ಟು ಸಬ್ಬಕ್ಕಿ ಸೊಪ್ಪು, ಹಾಗೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಅರವೆ ಸೊಪ್ಪನ್ನು ಕೂಡ ನಾನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊಪ್ಪುಗಳೆಲ್ಲ ಆಪ್ಷನಲ್ಲು, ನೋಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೋಬೋದು. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿನೂ ಕೂಡ ಸೇರಿಸ್ಕೋಬೇಕು. ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾವೀಗ ಎಲ್ಲದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಇದೇ ಟೈಮಲ್ಲಿ ಉಪ್ಪು ಖಾರನೂ ಕೂಡ ನೋಡ್ಕೊಳ್ಳಿ, ಏನಾದರೂ ಕಡಿಮೆ ಇತ್ತಂದರೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಕಡುಬು ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಮುದ್ದೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಒಂದು 3 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪನ್ನ ಇದಕ್ಕೆ ಹಾಕ್ಕೊಂಡೆ. ಉಪ್ಪು ಹಾಕೋದು ಮರಿಬೇಡಿ, ಸಪ್ಪೆ ಆಗಿಬಿಡುತ್ತೆ ಉಪ್ಪು ಹಾಕಿಲ್ಲ ಅಂದರೆ. ಸೊ ನೀರು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಒಂದು 3 ಬೌಲಷ್ಟು ಅಕ್ಕಿ ಹಿಟ್ಟನ್ನ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಲೋ ಮಾಡಿ ಹಿಟ್ಟಿನ ಕೋಲಲ್ಲಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಒಂದ್ಸಲಿ ತಿರುಗಿಕೊಂಡು ಒಂದು 15 ಮಿನಿಟ್ಸ್ ಅಷ್ಟು ಬೇಯೋದಕ್ಕೆ ಬಿಡ್ತೀನಿ. ಮುದ್ದೆ ರೆಸಿಪಿ ನಾನು ಆಲ್ರೆಡಿ ಸಿಹಿ ಕಡುಬು ಮಾಡೋ ಟೈಮಲ್ಲಿ ಡೀಟೇಲಾಗಿ ತೋರಿಸಿರೋ ಕಾರಣ ಇವಾಗೇನು ಡೀಟೇಲಾಗಿ ಹೇಳೋಕ್ಕೆ ಹೋಗ್ತಾ ಇಲ್ಲ. ಹಿಟ್ಟು ರೆಡಿ ಆಗೋ ಅಷ್ಟರಲ್ಲಿ ನಾವು ಸ್ಟಫಿಂಗ್ನ ಓವಲ್ ಶೇಪ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪನೇ ಮಸಾಲೆನ ತೊಗೊಂಡು ಈ ರೀತಿಯಾಗಿ ಓವಲ್ ಶೇಪಲ್ಲಿ ಮಾಡಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಸೈಜು ನೋಡ್ಕೊಂಡು ನೀವು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈಗ ಮುದ್ದೆ ರೆಡಿ ಆಗಿದೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಕಡುಬನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನೀವು ಇದನ್ನು ಕೈಯಲ್ಲೇ ರೌಂಡ್ ಶೇಪಲ್ಲಿ ಅಂದರೆ ಬಟ್ಲು ಥರ ಮಾಡಿಕೊಂಡು ಕೂಡ ಸ್ಟಫಿಂಗ್ನ ಇಡ್ಬೋದು. ಈ ರೀತಿಯಾಗಿ ಮಾಡೋದು ಕಷ್ಟ ಆಗುತ್ತೆ ಅನ್ನೋರು ಲಟ್ಟಣಿಗೆಯ ಸಹಾಯದಿಂದ ಒತ್ಕೊಂಡು ಕೂಡ ನೀವು ಸ್ಟಫಿಂಗ್ ಇಟ್ಕೊಂಡು ಕಡುಬನ್ನ ರೆಡಿ ಮಾಡ್ಕೋಬೋದು. ಟೇಸ್ಟಲ್ಲೇನು ಡಿಫ್ರೆನ್ಸ್ ಅನಿಸೋದಿಲ್ಲ. ನೋಡಿ ಈ ರೀತಿಯಾಗಿ ಖಾರದ ಕಡುಬು ಮಾಡೋ ಟೈಮಲ್ಲಿ ಬಟ್ಲನ್ನ ತುಂಬಾ ತೆಳುವಾಗಿ ಮಾಡ್ಕೋಬೇಕು, ಇಲ್ಲ ಹಿಟ್ಟಿಟ್ಟಾಗಿ ಅನಿಸುತ್ತೆ. ಸೊ ಈ ರೀತಿಯಾಗಿ ತೆಳುವಾಗಿ ಮಾಡಿಕೊಂಡ ನಂತರ ನಾವು ಇದಕ್ಕೆ ಸ್ಟಫಿಂಗ್ನ ಇಟ್ಕೋಬೇಕಾಗತ್ತೆ. ನೋಡಿ ಈಗ ಸ್ಟಫಿಂಗ್ನ ಇಟ್ಕೊಂಡು ಮೇಲ್ಗಡೆ ಲೇಯರ್ನ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಡಿಸೈನ್ ಎಲ್ಲ ಮಾಡೋ ಅಗತ್ಯ ಇಲ್ಲ. ಕಾರ್ನರ್ಸಲ್ಲಿ ಸ್ವಲ್ಪ ಓಪನ್ ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಸೈಡ್ಸಲ್ಲಿ ಸ್ವಲ್ಪ ಓಪನ್ ಬಿಡೋದ್ರಿಂದ ಹಬೆನಲ್ಲಿ ಚೆನ್ನಾಗಿ ಬೇಯುತ್ತೆ ವಡೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಓಪನ್ ಇಡೋದು. ನೋಡಿ ನಾನು ಈ ರೀತಿಯಾಗಿ ಎಲ್ಲ ಕಡುಬುಗಳ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಶೇಪ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೇ ಸಮನಾಗಿ. ಸೊ ನಾನೀಗ ಕಡುಬುಗಳನ್ನೆಲ್ಲ ಹಬೆನಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಇಡ್ಲಿ ಪಾತ್ರೆನ ತೊಗೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಟೀಮರಲ್ಲೂ ಕೂಡ ಇದನ್ನು ಬೇಯಿಸ್ಕೋಬೋದು. ಕೆಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಇದೇ ರೀತಿಯಾಗಿ ಒಂದೊಂದೇ ಕಡುಬುಗಳನ್ನ ಜೋಡಿಸ್ತಾ ಹೋಗಿ
ನೀವು ಎಲ್ಲ ಕಡುಬುಗಳ್ನು ಒಂದೇ ಟ್ರಿಪ್ಪಲ್ಲಿ ಕುಕ್ ಮಾಡ್ಕೋಬೋದು, ಚೆನ್ನಾಗೇ ಕುಕ್ ಆಗುತ್ತೆ. ಒಂದು 10 to 15 ಮಿನಿಟ್ಸ್ ಅಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ತೊಗೊಂಡಿರೋ ಮೆಷರ್ಮೆಂಟಲ್ಲಿ ಸುಮಾರು 20ರಿಂದ 22ರಷ್ಟು ಕಡುಬುಗಳಾಗುತ್ತೆ. ಇಂಗ್ರೀಡಿಯೆಂಟ್ಸು ಮತ್ತು ಮೆಷರ್ಮೆಂಟ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ನೋಡಿ ನಾನು ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ. ನೀವು ಕೂಡ ಇದೇ ರೀತಿಯಾಗಿ ಜೋಡಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಸುಮಾರು 10 to 15 ಮಿನಿಟ್ಸ್ ಅಷ್ಟು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ 15 ಮಿನಿಟ್ಸ್ ಅಷ್ಟು ಆಗಿದೆ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಹೊಗೆ ಕೂಡ ಬರ್ತಾ ಇದೆ. ಸೊ ಕುಕ್ಕಾಗಿರೋ ಅಂತಹ ಕಡುಬನ್ನ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ. ಸೊ ನಾನು ಎಲ್ಲ ಕಡುಬುಗಳ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಬಿಸಿ ಬಿಸಿಯಾದಂತಹ ಖಾರದ ಕಡುಬು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನಾನು ಒಂದನ್ನು ಬ್ರೇಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಒಳಗಡೆ ಕೂಡ ಕುಕ್ ಆಗಿರುತ್ತೆ ಅಂತ. ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕುಕ್ ಆಗಿದೆ. ಸಿಹಿ ಕಡುಬು ಜೊತೆ ಈ ರೀತಿಯಾಗಿ ಒಂದೊಂದು ಖಾರದ ಕಡುಬು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.